ಫ್ರೆಂಡ್ಸ ನೋಡ್ರಿ ಅದು ಬೆಣ್ಣೆ ಕೊಡ್ರಿ. ರಾಗಿ ಮುದ್ದೆ ರೀ, ಬೋಲ್ ಮಾಡಿಲ್ಲ ಫ್ರೆಂಡ್ಸ, ಹಂಗೇ ಊಟ ಮಾಡತ್ತೆ ನೋಡ್ರಿ. ಬಿಸಿ ಬಿಸಿ ರಾಗಿ ಮುದ್ದೆ ಫ್ರೆಂಡ್ಸ. ಸೊ ಬರ್ರಿ ಊಟ ಮಾಡೋಣಂತ. ಏನಿಲ್ಲ ಅಂತ ಅನ್ಕೋತಿರ್ತೀವಿ ಒಂದೊಂದು ಸರಿ, ದೇವ್ರ ಏನರ ಮನೆಯಾಗ ಇಟ್ಟೇ ಬಿಟ್ಟಿರ್ತಾನೆ. ಹಾಕೊಂಬಿಡು, ಅವ್ನಿಗೆ ಒಂದಿಷ್ಟು ಹಾಕಿ, ಪಿಲ್ಲೆ ಒಂದಿಷ್ಟು. ಅವ್ನಿಗೆ ಸಾರು ಒಲ್ಲೆ ಅಂತ್ರಿ, ಅವ ಹಂಗ ತಿಂತಾನಂತ. ಮಸ್ತಾಗಿ ಊಟ ಮಾಡೋಣ ಬರ್ರಿ ಫ್ರೆಂಡ್ಸ. ಮಳೆನ ಜೋರಾಗತ್ತೈತೆ ನೋಡ್ರಿ, ಮಳೆ ಅಂತೂ ಕಡಿಮೆನೇ ಆಗೋಲ್ತ್ರಿ. ಸೊ ಈ ವಿಡಿಯೋದೊಳಗೂ ಇದೇ ಶೇರ್ ಮಾಡಾಕತ್ತೀನಿ ರೀ. ಸೊ ಈ ಮನೆಯೊಳಗಿದೆ ನಮ್ಮ ಸ್ಟೇ ಮಾಡೋದಿದೆ ಲಾಸ್ಟ್ ನೋಡ್ರಿ. ಮತ್ತು ನಡ್ಬರ್ಕ್ ಬರ್ತಿರ್ತೀವಿ, ಬಟ್ ಆದರೂ ನಮ್ದು ಅಧಿಕಾರ ಅನ್ನೋದು ಅಷ್ಟು ಇರಂಗಿಲ್ಲ ರೀ. ಸೊ ನಾವು ಅವ್ರು ಚಾವಿ ಕೊಡೋತನ ಇದು ನಮ್ಮದೇ ಮನೆ ಅಂತ ನಾವು ಅನ್ಕೋತೀವಿ. ಇಲ್ಲೆಲ್ಲ ಈ ಥರ ಪ್ಯಾಕ್ ಮಾಡೀನಿ ರೀ, ಅಲ್ಲಿ ಆ ಕಡೆ ಪ್ಯಾಕ್ ಮಾಡೀನಿ. ಇಷ್ಟು 2-3 ಆಗಿದಾವ್ರಿ ಸದ್ಯಕ್ಕೆ. ಇನ್ನೊಂದು ಸ್ವಲ್ಪ ಆ ಕಡೆ ಈ ಕಡೆ ಬಾಂಡೆಗಳು ಅದಾವ್ರಿ. ಅವಿಷ್ಟು ತಿಕ್ಕಿ ಗ್ಯಾಸ್ ಅಷ್ಟು ತೊಳ್ಕೊಂಡು ಹೋಗ್ಬಿಟ್ರೆ ಆಗ್ಬಿಡುತ್ತೆ ನೋಡ್ರಿ. ಹೆಂಗೂ ಈ ಸದ್ಯಕ್ಕೆ ಇದು ಅಡುಗೆ ಮಾಡೋದೈತೆ ಅಂತೇಳಿ ಹಂಗೆ ಬಿಟ್ಟೀನಿ ರೀ. ಅಷ್ಟು ಒತ್ತಟ್ಟೆ ಕುತ್ಕೊಂಡು ತೊಳ್ಕೊಂಡ್ಬಿಡ್ತೀನಿ. ಈಗ ಮೊದಲು ಊಟ ಮಾಡಮ್ ಬರ್ರಿ. ನೀಟ್ ಧರ್ವ ಮಾಡ್ತೀವಿ ನೋಡ್ರಿ. ನಮ್ಮ ಪಿಲ್ಲು ಇಷ್ಟೋತನ ಛತ್ರಿ ಹಿಡ್ಕೊಂಡು ನಿಂತಾನ್ರಿ. ಬಾಂಡೆ ತಿಕ್ಕಿದೆ, ಎಲ್ಲ ಊಟ ಮಾಡಿದ್ವಿ ನೋಡ್ರಿ. ಊಟ ಮಾಡಿ ಎಲ್ಲ ಬಾಂಡೆ ತಿಕ್ಕಿದೆ. ಯಜಮಾನ್ರು ಅಷ್ಟು ಬಾಂಡೆಗಳು ಏನಿದ್ದಷ್ಟು ಅರಿಬಿ ಪಪ್ಪ ಕಾಕ ಸೊ ಈಗ ಲಾಸ್ಟಿಗೆ ಗ್ಯಾಸ್ ಒಂದು ಉಳ್ದೈತಿ ಫ್ರೆಂಡ್ಸ್. ಸಿಗಡಿ ಗ್ಯಾಸ್ ಸಿಗಡಿ ಇಷ್ಟು ಸ್ವಚ್ಛ ಕ್ಲೀನ್ ಮಾಡ್ಕೊಂಡು ಹೋದ್ರಂದ್ರೆ ಎಲ್ಲ ಸಾಮಾನು. ಏನು ಮಾಡ್ತೀವಿ ಸಿಕ್ತಿ ಅಯ್ಯ ಪೂರ ತರಾಗ ಒಂದು ಅಂಗಡಿ ಒಳ್ಳೆ ಹೋಗಾಗ ಒಂದು ಅದ್ರಾಗ ವರ್ಷಿಗೊಮ್ಮೆ ಒಬ್ರು ಬಾಡಿಗೆ ಮನೆ ಚೇಂಜ್ ಮಾಡ್ತಿರ್ತಾರೆ. ಅವ್ರ ಹಲತ್ತಂತ್ರಿ ಅದಕ್ಕೂ ಬೇಡ ಫ್ರೆಂಡ್ಸ್. ಅದಕ್ಕೆ ಗೊಳಾಡ್ತಿರ್ತಾರೆ ನೋಡ್ರಿ. ಅಯ್ಯೋ ಯಾಕೆ ಇಲ್ಲೂ ನಿನಗೂ ಅಲ್ಲ ನನಗೂ ಅಲ್ಲ ಅದು ಹಿಡ್ಕೊ ರೇಪ್ ನೋಡಿ ಫ್ರೆಂಡ್ಸ್. ನನ್ನ ಮುದ್ದು ಬಂಗಾರ ಗೊಂಡ ಹೆಂಗೆ ನಾನು ಗೆಲ್ಕೊಂಡು ಆಗ್ತಿದ್ದೆ ನೋಡಿ, ಅದಿಲ್ಲ ಯಪ್ಪ. ಇವ ಇದೊಂದು ತಿಕ್ಕೊಂಡ್ಬಿಡ್ತೀನಿ ರೀ. ಭಾಳ ವರ್ಷಕ್ಕೆ ಸ್ಪೈಸ ಇದು. ನಿನ್ನೆ ಪಾವ್ ಬಜ್ಜಿ ಅದೆಲ್ಲ ಮಾಡಿದೆ ನೋಡ್ರಿ. ಸ್ವಲ್ಪ ಉಪ್ಪುತ್ತದದು 2 ಬ್ಯಾಚ್ ಕುದಿಸೀನಿ ರೀ ಕುಕ್ಕರ್ನ ಒಳಗೆ. ಆಡ್ಬಿಟ್ಟದ್ರಿ ಅದು ಭಾಳ. ಅದಕ್ಕಂತೇಳಿ ಸ್ವಚ್ಛಗ ತಿಳ್ಕೊಂಬಂದಿದ್ದೆ. ನಾನು ಆ ಮನೆಯಿಂದ ಬರೋದ್ನ್ಯಾಗ ಅಂಗಳದಾಗ ಕುಂತ ತಿಕ್ಕಿದ್ದೆ. ನೆನಪೈತ್ ಮವ? ಟ್ರೈಪಡಿ ಸೆಟ್ ಮಾಡಿದ್ದಲ್ಲ ವಿಡಿಯೋ. ಲಾಲ್ ಡ್ರೆಸ್ ಹತ್ತಿರ್ತೀವಿ. ಯಾರಿನೇ ಕಮೆಂಟ್ ಮಾಡಿ ಹೇಳ್ರಿ. ನನ್ನ ಹಳೆ ವಿಡಿಯೋದೊಳಗೆ ಅದಾವು ಫ್ರೆಂಡ್ಸ. ಅಂದ್ರೆ ಆ ಮನೇಲಿಂದ ಈ ಮನೆಗೆ ನಾವು ಶಿಫ್ಟ್ ಆಗುವಂಥ ಟೈಮ್ದೊಳಗೆ ಅಂಗಳದಾಗ ಕುಂತ ಇದನ್ನೆಲ್ಲನೂ ಸರ್ಚ್ ಮಾಡ್ಕೊಂಡು ಬಂದಿದ್ದೀನಿ ರೀ. ನನಗೆ ಇನ್ನೂ ಮನೆ ಎಲ್ಲ ಬಂದಂಗೆ ಆಗೈತೆ ರೀ ಫ್ರೆಂಡ್ಸ್. ಈ ಮನೆಗೆ ನನಗೆ ಭಾಳ ದಿನ ಅಂತ ಅನಿಸೇ ಇಲ್ರಿ ಇಲ್ಲಿ ಬಂದು. ಮನೆ ನೋಡ್ದ ಹೋಗೋದಂಗೆ, ಮನೆ ಹಾಲು ಹುಟ್ಟಿಸಿ ಇಲ್ಲಿ ಬಂದಂಗೆ ಈ ಥರ ಫೀಲ್ ಆಗತ್ತದ. ಯಾಕೋ ಒಂಥರ ಮನಸ್ಸಿಗೆ ನೋವ್ರಿ, ಬೇಜಾರು. ಇಲ್ಲಿ ಬೇಜಾರಾಗಿ ಹೋಗಿರ್ತೀನಿ ನೋಡ್ರಿ, ಅಲ್ಲಿ ಹೋದ್ನೂ ಖುಷಿ ಆಗಿರ್ತೈತಿ. ಇದೇ ಈ ಮನೆಯೊಳಗಿನ ಲಾಸ್ಟ್ ಬ್ಲಾಗ್ ಅಂತ ಅನ್ಕೋಬೋದು ನೀವು. ಅಂದ್ರೆ ಇನ್ನು ನಾವು मम्मी मला तिकडे जायचं आहे ग पटकन. चावी ಕೊಟ್ರೆ ಮುಗಿತ್ರಿ. ಗೈಡ್ ಬಾಡಿಗೆದು ಇದು ಕೊಟ್ಟು ಹೋಗ್ಯಾರ ಫ್ರೆಂಡ್ಸ ಡಿಪಾಸಿಟ್. ನೋಡ್ರಿ ನನ್ನ ಮಗನ ಕೆಲಸ. मला पण जायचं आहे. ಮುದ್ದು ಬಂಗಾರ. ನನ್ನ ಮಗಳು ವಿಡಿಯೋ ಮಾಡತ್ತಾರೆ ಮೊಬೈಲ್ ಹಿಡ್ಕೊಂಡು. ಅಲೆ ಹೋಗ್ ಎಲ್ಲ ಮಾಡಿ ನಾನು ಮೈ ತಕ್ಕೊಂಡೆ ನೋಡ್ರಿ ಫ್ರೆಂಡ್ಸ್. ಆಂಟಿ ಮ್ಯಾಗ ಬಂದಾರ. ಎಲ್ಲ ಹಳಾಗತ್ತೈತ್ರಿ ಜೀವ, ಹೌದಿಲ್ರಿ? ಸೊ ಹಾಗೇನೆ ಇಷ್ಟಿನ ನಾವು ಇದ್ವಲ್ಲ ಈ ಮನೆಯೊಳಗೆ ನಮ್ಗೆ ಸಾಕಷ್ಟು ಖುಷಿಯನ್ನು ನಾವು ನಮ್ಮ ಏಳಿಗೆಯನ್ನು ಜೀವನದ ಒಂದು ಅತ್ಯಮೂಲ್ಯವಾದಂಥ ಟೈಮನ್ನು ನಾವು ಈ ಮನ್ಯಾಗ ಕಳೆದಿದ್ದೀವಿ ರೀ. ಎಲ್ಲ ರೀತಿಯಾದಂಥ ಒಂದಷ್ಟು ಮಾಹಿತಿಗಳನ್ನು ಈ ಮನೆ ನಮ್ಗೆ ಕಲಿಸ್ಕೊಟ್ಟೈತಿ. ಈ ಮನೆಗೆ ಯಾವತ್ತೂ ನಾನು ಚಿರಋಣಿಯಾಗಿ ಇರೋಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಇಲ್ಲಿ ಬಂದ ಜೀವನ
ಆ ಮನೆಗೆ ಹೋಗೋದು ಖುಷಿ ಐತ್ರಿ, ಈ ಮನೆ ಬಿಟ್ಟು ಹೋಗೋದು ಸ್ವಲ್ಪ ಬೇಜಾರಿ. ಇಲ್ಲಿ ಥರ ವಾತಾವರಣ ಅಲ್ಲಿ ಏನು ಸಿಗಂಗಿಲ್ಲ. ಆದ್ರೆ ಮನೆ ಅಂತೇಳಿ ಮನೆ ಸಂಬಂಧಗಳು ಕಷ್ಟಪಟ್ಟೀವಿ, ಮನೆ ಒಂದು ಆಗೈತಿ, ಅದು ಒಂದು ಭಾಳ ಖುಷಿ ಐತ್ರಿ. ಈ ಮನೆ ಅವತ್ತು ನನ್ನ ಜೀವನದೊಳಗೆ ಒಂದು ಬೆಸ್ಟ್ ಮೆಮೊರಿಯಾಗಿ ಉಳ್ಕೊಂತೈತಿ ನೋಡ್ರಿ. ಆ ಮನೆ ಬಿಟ್ಟು ಬರೋಗೂ ಇದೇ ಥರ ಫೀಲ್ ಆಗಕತ್ತಿತ್ತು, ಮತ್ತು ಈ ಮನೆ ಬಿಟ್ಟು ಹೋಗೋತ್ನಾಗೂ ಹಂಗನೆ ಅನ್ಸಕತ್ತೈತಿ. ಆದ್ರೆ ನಮ್ಮವ್ರು ಯಾರಾಗಲ್ಲ, ಯಾರು ನಮ್ಮ ಕಷ್ಟಕ್ಕೆ ಆಗ್ತಾರೆ ಆಗಲ್ಲ ಅಂತೇಳಿ ಈ ಮನೆ ನಮ್ಗೆ ರಗಾಡೋ ಜೀವನದಾಗ ಒಂದು ಪಾಠವಾಗಿ ಒಂದು ಮಾದರಿಯಾಗಿ ಉಳ್ಕೊಂಡೈತ್ರಿ. ಈ ಮನೆಯವರು ಈ ಮನೆಯ ಎಲ್ಲನೂ ಕೂಡ ನಾನು ಭಾಳ ಮಿಸ್ ಮಾಡ್ಕೋತೀನಿ. ಈ ಗಿಡನೂ ಕೂಡ ಅಷ್ಟೇ ನಮಗೆ ಸಾಕಷ್ಟು ಕಾಯಿಗಳನ್ನ ಕೊಟ್ಟೈತಿ, ಹಣ್ಣುಗಳನ್ನ ಕೊಟ್ಟೈತಿ. ಡೇರೆ ನಕ್ಕೋರು ಓದೈತಿ ಆಂಟಿಗೆ ಒಂದು ಜೊತೆ ಅದು ಅರಿವಿನ ಇಲ್ಲೇ ಕೊಟ್ಟೋಕ್ಕಿಂತ ಇನ್ನೊಬ್ರು ಇಲ್ಲಿ ಮಾದೇವ್ ಹೆಂಟು ಬರ್ತಾರಲ್ಲ, ನನಗೆ ಯೂಸ್ ಆಗದೆ ಇರೋವಂಥ ಸಾಮಾನು ಒಂದಷ್ಟು ಮಾಲನ್ನು ಅವ್ರಿಗೆ ಕೊಟ್ಟೀನಿ ರೀ ನಾನು, ಇಷ್ಟಿಷ್ಟ ಓದಿತ್ತಲ್ಲ ಅದಕ್ಕಂತೇಳಿ. ಸೊ ಈ ಮನೆ ನಾ ಪಟ್ ಅಂತ ಹೋಮ್ ಟೂರ್ ಮಾಡ್ತೀನಿ, ನೋಡ್ಕೊಂಬರ್ರಿ. ಇಲ್ಲೆಲ್ಲ ಈಗ ಇದೆಲ್ಲ ರಿಪೇರಿ ಮಾಡೋಕೆ ಇಷ್ಟೆಲ್ಲ ನೀರು ನಿಂದಿರ್ತಾವೆ ನೋಡ್ರಿ. ಇದೆಲ್ಲ ರಿಪೇರಿ ಮಾಡೋಕೆ ಮೆಟೀರಿಯಲ್ ತಂದಾಕ್ಯಾರ. ಟಾಯ್ಲೆಟ್ ಬಾತ್ರೂಮ್ ಹೊರಗನೆ. ಸೊ ನಮ್ಮ ಸಿದ್ದರಾಮನ ಫೋಟೋ ನೋಡ್ರಿ. ಸೊ ಇದಿಷ್ಟು ಉದಾವ ಭಾಳ ವಜ್ಜೆ ಐತಂತ ತಗೋರಿ, ವಜ್ಜೆ ಇಲ್ಲಾರ್ದು. ಸೊ ಇದು ನೋಡ್ರಿ ಫ್ರೆಂಡ್ಸ ನಮ್ಮ ಮನೆ ನೋಡ್ರಿ. ಬರುವಾಗ ವೈಟ್ ಕಲರ್ ಇತ್ತು ಫ್ರೆಂಡ್ಸ, ಆಮೇಲೆ ಏನೈತಿ ಗ್ರೇ ಕಲರ್ ಹಚ್ಚಿದ್ರು ಕಲರ್ ಕಾಂಪೌಂಡಿಗೆ. ಮತ್ತು ಈ ಕಡೆ ಎಲ್ಲ ಹೊರಗಿನ ಒಳಗಿನ ಸೈಡ್ ಹಚ್ಚಿಲ್ರಿ, ಜಸ್ಟ್ ಹೊರಗಿನ ಸೈಡ್ ಅಷ್ಟೇ ಹಚ್ಚಿದಾರ. ಸೋಲಾರ್ ನಾವು ಬಂದ್ಮ್ಯಾಗೆ ಕುಂಡ್ರಿಸಿದ್ರಿ ಫ್ರೆಂಡ್ಸ. ನಾವು ಬರೋಕಿನ ಮುಂಚೆಗೆ ಗಿಡ ಭಾಳ ದೊಡ್ಡದೈತ್ರಿ. ಇಲ್ಲೆಲ್ಲ ಈ ಕಡೆ ಒಂದು ದೊಡ್ಡ ಟೊಂಗಿ ಇತ್ತು, ಅದು ಕೂಡ ಈಗ ಮುರಿದೈತಿ. ಸೊ ಈ ಕಡೆ ಕೇಲಿತ್ತು ನೋಡ್ರಿ. ತುಳಸಿ ಗಿಡ ಯಾಕೋ ಸ್ವಲ್ಪ ಒಣಗಿ ಬಿಡ್ತೀರಿ ಫ್ರೆಂಡ್ಸ. ಈ ಕಡೆ ಒಂದು ಚಿಗಿತೈತ್ರಿ, ದಿನ ಹಸಿ ಐತಿ. ಆ ಕಡೆ ಹೋದ್ಮ್ಯಾಗ ಇನ್ನೊಂದು ತಂದನೆ ಹಚ್ಬೇಕ್ರಿ. ಸ್ವಲ್ಪ ಅದು ಮಣ್ಣು ಸ್ವಲ್ಪ ಬಿಸಿಲಿಗೆ ಅದು ಒಣಗಿಸಿ ಮಾಡಿ ಹಚ್ಬೇಕು. ಸೊ ಬರ್ರಿ ಇವಾಗ ಒಳಗಡೆ ಹೋಗೋಣಂತ. ಒಂದು ಗುಟನ ಇಲ್ಲೇ ಎಲ್ಲ ನೀರು ಇರ್ತಿದ್ನೆ ಕುಡಿಯೋಕೆ ನೀರು ನೋಡ್ರಿ. ಇದು ಅರ್ವಿ ತೊಗೊಂಡು ಈಗ 2-3 ವರ್ಷ ಆಗಕ್ಕೆ ಬಂತ್ರಿ ಫ್ರೆಂಡ್ಸ. ಅದಕ್ಕಂತೇಳಿ ಇಲ್ಲೇ ಬಿಟ್ಟೀನಿ. ಸಣ್ಣದು ತೊಗೊಂಡ್ರೆ ಆಯ್ತು, ಅಲ್ಲಿ ಜಾಗ ಸ್ವಲ್ಪ ಅಡ್ಜಸ್ಟ್ ಆಗಲ್ರಿ. ಈ ಕಡೆ ಎಲ್ಲ ಮಳೆ ಐತ್ಲ, ಹಂಗಾಗಿ ಹಿಂಗೆಲ್ಲ ಹೊಲಸಾಗೈತಿ. ಇದಕ್ಕಿನ್ನ ಇನ್ನೊಂದು ದಿನ ಬಂದು ಸ್ವಚ್ಛದೆಲ್ಲ ಮಾಡ್ಬೇಕು. ಇದು ದೊಡ್ಡ ಹಾಲ್ ಐತ್ರಿ. ಆ ಕಡೆ ಎಲ್ಲ ಮಾಳಗಳಿದ್ದು ನೋಡ್ರಿ, ಎಷ್ಟು ಬೇಕಾದರೂ ಸಾಮಾನು ಇಟ್ಕೋಬೋದಾಗಿತ್ತು. ಚೌಕಿಗೆಲ್ಲ ಈ ಥರ ಮಾಳ ಐತಿ. ಟಿ ವಿ ಹಚ್ಕೊಂಡಿದ್ವಿ, ಮಸ್ತ್ ಕರೆಕ್ಟಾಗಿ ಜಾಗಿಗೆ ಕುಂತಿತ್ರಿ ಟಿ ವಿ. ಬಟ್ ನಾವು ಟಿ ವಿ ಹಚ್ಚಲೇ ಇಲ್ಲ. ಆಮ್ಯಾಗ ಇದು ದೊಡ್ಡದು ಹಾಲ್ ರೀ. ಈಗ ಎಷ್ಟು ಇಂಬ ಅನ್ಸೈತೆ ನೋಡ್ರಿ ಫ್ರೆಂಡ್ಸ. ಬಟ್ ಸಾಮಾನು ಇಟ್ಬಿಟ್ಟೇನೆ ಎಲ್ಲ ಹತ್ಯಗ ಅಂತ ಅನಿಸ್ತಕತ್ತಿತ್ತು. ಆ ಕಡೊಂದು ಗ್ಯಾಲ್ರಿ, ಈ ಕಡೊಂದು ಗ್ಯಾಲ್ರಿ ಬಾಕ್ಲ. ಈ ಕಡೆ ಬಂದ್ರೆ ಕಿಚನ್ ನೋಡ್ರಿ. ಇದು ಕಿಚನ್ ಅನ್ಬೋದು, ಈ ಕಡೆ ಒಂದು ಸಣ್ಣ ರೂಮ್ನ ಅಂತ ಅನ್ಬೋದು ನೋಡ್ರಿ. ಈ ಕಡೆಗೆಲ್ಲ ಏನೇನು ಬೇಕು ಹೆಂಗೆ ಬೇಕು ಹಂಗೆ ಇಟ್ಕೊಂಡಿದ್ದೆ. ಇದನ್ನು ಹೋಯ್ತು ರೀ ಫ್ರೆಂಡ್ಸ. ಇಲ್ಲಿ ರ್ಯಾಕ್ ಇಟ್ಟಿದ್ವಲ್ಲ ಇದು ರೀ ಶೆಲ್ಪನು ಹೋಯ್ತು, ಹಾಕಿ ಬಂದ್ರೆ ಯಜಮಾನ್ರ. ಇದೊಂದು ಪರ್ಸ್ ಐತ್ರಿ. ಇಲ್ಲೆಲ್ಲ ಫ್ರಿಜ್ ಇಟ್ಟಿದ್ವಿ ನೋಡಿರ್ಬೋದು ನೀವು, ಎಷ್ಟು ಇದಾಗಕತ್ತೈತ್ರಿ. ಮವ್ವ ಈಗ ಇದು ಕಸ ಹೋಗ್ಕೊಡ್ಬೇವಿ, ಇದು ಕಸ ಹೋಗ್ಕೊಡ್ಬೇಕು. ಗಾಡಿ ಬಂದೈತ್ಲ ಅದಕ್ಕಂದೆ. ಮವ್ವ ಅದು ನಿಂಗೆ ಆಗಲ್ ಬಿಡು, ಪಪ್ಪ ಒಯ್ತಾರ. ಈ ಅಂತಿಂತವ್ ಹೇಳಿದ್ರಿ ಹೆಂಗ್ರಿ? ಎಷ್ಟು ಓಡಾಡಿಸ್ತೀರಿ ಖುಷಿಗ? ಜಿದ್ದಿ ಹುಡುಗರು ಕೂಡ ಜಿದ್ದಿ ಮಾಡ್ತಾರೇನು? ನಾನು ಕೂಡ ಹಂಗೆ, ಹುಡುಗರು ಕೂಡ ಹಂಗೆ. ಇಲ್ಲಿ ನೋಡ್ರಿ ಕಿಚನ್ ಎಲ್ಲ ಮಾಡಿಟ್ಟಿನಲ್ಲ, ಇನ್ನೇನು ಮಾಡ್ರಿ? ಓದ್ತೀನಿ, ಇದು ಹೋಮ್ ಟೂರ್ ಮಾಡತ್ತೀನಿ. ಮತ್ತೆ ನಾಳೆಗೆ ಬರ್ತೇವೇನು? ಇವತ್ತಿನ ನಮ್ಮ ಕೈಯಾಗ ಐತಿ ಮನಿ, ನಾಳೆಗೆ ಅದು ನಮ್ದಲ್ಲ. ಇನ್ನ ಈ ಶೂಟಿಂಗ್ ಮಾಡತ್ತೀನಿ ನೋಡ್ರಿ ಹೆಂಗದರ. ಇದು ಇನ್ನ ನಾವಿನ್ನ ಚಾವಿ ಕೊಡ್ತೀವಿ ರೀ. ಕೊಟ್ಟು ನಾವು ಡಿಪಾಸಿಟ್ ಕೊಟ್ಟಿದ್ದಿಲ್ಲ ಅದನ್ನೆಲ್ಲ ಇಸ್ಕೊಂತೀವಿ. ಅದಕ್ಕಂತೇಳಿ ಈಗ ಹೋಮ್ ಟೂರ್ ಅಂತ ಮಾಡಾಕತ್ತೀನಿ ರೀ. ಆಮೇಲೆ ಈಗ ಹೆಂಗೂ ಬಾಡಿಗೆ ಬರೋರು ಅವರು ಡಿಪಾಸಿಟ್ ಕೊಟ್ಟು ಇದು ಅಡ್ವಾನ್ಸ್ ಕೊಟ್ಟು ಹೋಗ್ಯಾರಿ ಫ್ರೆಂಡ್ಸ್. ಅದಕ್ಕಂತೆ ಮಾಡಾಕತ್ತೀನಿ. ಈ ಥರ ಐತೆ ನೋಡ್ರಿ. ಇದು ನಾವು ಹಾಕಿಸ್ಕೊಂಡಿದ್ವಿ ಫ್ರೆಂಡ್ಸ್. ಇವೆರಡು ಕೆಬ್ಬುಂಡು ಆ್ಯಂಗಲ್ ತಂದು. ಇದು ನಂದು ಹಳೆ ಮನಿದ್ರಿ ಫ್ರೆಂಡ್ಸ್. ಇದು ನಮ್ದು ಹಳೆ ಮನೆಯೊಳಗೆ ಈ ಕಲರ್ ಕೊಟ್ಟಿದ್ದು ಇತ್ತು ರೀ ಫ್ರೆಂಡ್ಸ. ಸೊ ಇನ್ನೂ ಅದು ಮೆಮೊರಿ ಹಂಗೆ ಉಳ್ದೈತೆ ನೋಡ್ರಿ. ನಮ್ಮ ಹಳೆ ಮನೆ ನೆನಪು ಅಂದ್ರೆ ಇದು ಪಳಿ ನೋಡ್ರಿ ಫ್ರೆಂಡ್ಸ. ಅದನ್ನು ಬಿಟ್ಟರೆ ಆ ಮನೆಗೆ ಏನೂ ಉಳ್ದಿಲ್ಲ. ಬಟ್ ಆ ಮನೆಯಿಂದ ಈ ಮನೆಗೆ ತಂದು ಹಾಕಿದ್ನೆ. ಈಗಿದ್ದವ್ರಿಗೆ ಯೂಸ್ ಆಗಲಿ ಅಂತೇಳಿ ಇಲ್ಲೇ ಬಿಟ್ಟು ಹೊಂಟೀನಿ ರೀ. ನಮ್ಮದು ಒಂದು ಸಣ್ಣದಾಗಿ ಇಲ್ಲಿ ಮೆಮೊರಿ ಉಳ್ಕೊಳ್ಳಿ ಅಂತೇಳಿ ಇಲ್ಲಿ ಹಾಗೆ ಬಿಟ್ಟು ಹೊಂಟೀನಿ. ಸೊ ಇದು ಬಂದರೆ ಇದಿಷ್ಟೇ ಕಿಚನ್ ರೀ. ಈ ಕಡೆ ಎಲ್ಲ ಸಿಲಿಂಡ್ರ್ ಅದೆಲ್ಲ ಇಟ್ಕೋಬೋದಾಗಿತ್ತು. ಸೊ ಈ ಕಡೆಗೆ ಬಂದ್ರೆ ಮ್ಯಾಗ ತಳಗ 2 ರ್ಯಾಕ್ ಅದಾವ್ರಿ. ಆ ಕಡೆ ಮೂಲ್ಯಾಗೂ ಒಂದು ರ್ಯಾಕ್ ಇದು ಇತ್ತು ನೋಡ್ರಿ. ತಳಗ ಸೆಲ್ಫ್ ಇದ್ರ ಥರ
ಈ ಕಡೆಗೆ ಬಂದರೆ ಇದು ಕಟ್ಟಿಗೆ ಪ್ಲೌಡ್ ರೀ. ಇಲ್ಲಿ ಮ್ಯಾಗ ಈ ಕಡೆ ನಾನು ಡಬ್ಬಿಗಳು ಇಟ್ಕೊಂಡಿದ್ದೀನಿ ರೀ ಫ್ರೆಂಡ್ಸ. ಮತ್ತೆ ಅಲ್ಲಿ ಇದು ರೀ ಏನಪ್ಪ ಅಂತಂದ್ರೆ ಇಲ್ಲಿನೂ ಪ್ಲೌಡನೇ ಐತ್ರಿ ಫ್ರೆಂಡ್ಸ ಕಟ್ಗಿದು. ಇದು ಏನೇ ಇಟ್ಟಿವಿ ಏನೋ ಗೊತ್ತಾಗಲ್ಲಾಗೈತಿ. ಇವತ್ತಿ ರೀ ಇದು ಸಾರಿ ಇವತ್ತಿ ಈಗ ಮನೆಗೆ ಒಯ್ಬೇಕ್ರಿ ಆ ಕಡೆ ಮನೆಗೆ. ಪಿಶ್ವಾಗ ಹಾಕ್ಕೊಂಡು ಹೋಗ್ತೀನಿ. ಇದೊಂದು ಉಳಿತು ನೋಡ್ರಿ, ಎಣ್ಣೆ ಕಿತ್ಲಿ ಉಳ್ದದ. ಇನ್ನೊಂದಿನ ಬಂದು ಎಲ್ಲ ಕ್ಲೀನ್ ಮಾಡಿಕೊಟ್ಟು ಹೋಗ್ಬೇಕ್ರಿ ಫ್ರೆಂಡ್ಸ್. ನಾವು ಮಹಾದೇವಿ ಎಂಟೆ ಅಂತ ಬರ್ತಾರೆ, ಇವು ಇಷ್ಟ ಅವ್ರಿಗೆ ಕೊಡ್ತೀನಿ. ಚೀಲ್ದಾಗ ಹಾಕಿಡು, ಏನೇನು ಬೇಡ್ರಿ ಚೀಲ್ದಾಗ ಹಾಕಿಡು ಅಂದ್ರೆ ಪಾಪ ಅವರು. ಸೊ ಇದನ್ನು ಇಲ್ಲೇ ಬಿಟ್ಟು ಹೋಗ್ತೀನಿ ರೀ. ಇಲ್ಲಿದ್ದರು ಯೂಸ್ ಮಾಡ್ಕೋತಾರೆ. ಎಲ್ಲೆಲ್ಲಿ ಹೆಂಗೆ ಬೇಕಂದಂಗೆ ಮಾಡ್ಕೊಂಡಿದ್ದೀವಿ ನಾವೆಲ್ಲ. ಕಡ್ಡೆ ಬಿ ಬುರ್ಜ ತೊಗೊತೀನಿ ರೀ. ಸಣ್ಣ ಗಡಿಗಿರಿ ಇದಕ್ಕೆ ತೊಗೊಂಡಿದ್ದೆ, ಸರಿ ಹೆಪ್ಪಕ್ಕಕ್ಕೆ ತೊಗೊಂಡಿದ್ದೆ. ಇಲ್ಲಿ ತುಪ್ಪ ಐತ್ರಿ, ಇವತ್ತು ತೆಲ್ಗೊಂಬ ಕೊಟ್ರಾಯ್ತು. ಮನೆಗಳು ಒಯ್ತೀನಿ ರೀ. ಟ್ರೈಪಾಡ್ ಐತೆ ನಂದು. ಈ ಕಡೆಗೆ ಬಂದ್ರೆ ಇದೊಂದು ಗ್ಯಾಲ್ರಿ ನೋಡ್ರಿ. ಈ ಗ್ಯಾಲ್ರಿ ಯೂಸೇ ಮಾಡ್ಕೊಳ್ಳಿಲ್ಲ ರೀ ನಾನು ಯಾವುದಕ್ಕೂ. ಇಲ್ಲಿ ನಮ್ಮ ಕೂಲರ್ ಐತಿ, ಇದು ಒಳಗಿಂದ ಅದು ಇದಕ್ಕೆ ಮನುಷ್ಯನೂ ಹೋಗೈತಿ ರೀ ಫ್ರೆಂಡ್ಸು. ಅದಕ್ಕೆ ಮತ್ತು ಖರ್ಚನೇ ಐತಿ, ಭಾಳ ಸರಿ ಅದಂಗೆ ಆಗೈತೆ ಅದು. ಹಾಗಾಗಿ ಈಗ ಹಾಕಿಬಿಡ್ತೀವಿ ರೀ ಅದನ್ನು. ರಿಪೇರಿ ಭಾಳ ಐತ್ರಿ ಅದು. ಸೊ ಅದಕ್ಕಂತೇಳಿ ಈ ಕಡೆ ಬಂದರೆ ಈ ಥರ ವ್ಯೂ ಐತೆ ನೋಡ್ರಿ, ಮಸ್ತ್ ಐತೆ ಫ್ರೆಂಡ್ಸ್ ವ್ಯೂ. ಇಲ್ಲೆಲ್ಲ ಯಾರ್ದು ಫಂಕ್ಷನ್ ಐತೆ ಏನಾಯ್ತು ಜನರು ಬರತ್ತಾರೆ ನೋಡ್ರಿ. ಆ ಕಡೆ ಇದು ಫುಲ್ ಕಾರ್ನರ್ ಅಂತಾರಲ್ರಿ, ಆ ಥರದ್ದು ಒಂದು ಮನೆ ಐತ್ರಿ ಫ್ರೆಂಡ್ಸ್. ಇದು ಈ ಕಡೆಗೆ ರೋಡ, ಈ ಕಡೆಗೆ ರೋಡ, ಎರಡು ಸೈಡ್ ರೋಡ್ ಇದ್ದು ರೀ. ಸೊ ಈ ಕಡೆಗೆ ಒಂದು ಗ್ಯಾಲರಿ. ಇದು ನೀರು ಯಾಕೆ ಒಳಗೆ ಸೋರ್ತಿದ್ವಪ್ಪ ಅಂತಂದ್ರೆ ಇದು ತಗಡು ಏನೈತೆ ನೋಡ್ರಿ, ಗಾಡಿ ಒಳಗೆ ಕೊರ್ದು ಹಾಕಿದ್ದಿಲ್ಲ ರೀ, ಓಪನ್ ಹಾಗೆ ಹಾಕಿದ್ರು. ಅದು ಸಿಮೆಂಟನ್ನು ಹಾಕ್ಯಾರ, ಅದೆಲ್ಲ ಮತ್ತು ಮಳೆಗೆ ಹೋಗಿತ್ತು ರೀ. ಹಾಗಾಗಿ ಅಲ್ಲಿಂದ ನೀರು ಸೋರಿ ಒಳಗೆ ಬರ್ತಿದ್ರು ಫ್ರೆಂಡ್ಸ್. ಇವು ಈ ಥರ ನೀರು ಒಳಗೆ ಬರ್ತಿದ್ದು ನೋಡ್ರಿ. ಇಲ್ಲಿ ನಾವು ಗ್ಯಾಲ್ರಿ ಒಳಗೆ ಹಿಂಗೆ ತಳಗ್ಲಿಂತ ಮ್ಯಾಗ ಬರ್ತಿದ್ವಲ್ರಿ ಪೈರಿ ಬೆಳಕ್ಕೆ, ಇಲ್ಲಿ ವೆಂಟಿಲೇಷನ್ ಗಾಳಿ ಬೆಳಕಿಗೆ ಅಂತೇಳಿ ಇಷ್ಟು ಇದು ಬಿಟ್ಟಿದ್ರು. ಈ ಕಡೆಗೆ ಬಂದ್ರೆ ಇದೇ ಹಾಲ್ ನೋಡ್ರಿ, ದೊಡ್ಡದು ಹಾಲ್. ಸೊ ಈ ಜಾಗ ಹಾಲ್ ರೂಮ ಸಣ್ಣದಿದ್ರು ಆ ಕಡೆಗೆ ಈ ಕಡೆಗೆ ಭಾಳ ಐತ್ರಿ ಯೂಸ್ ಮಾಡ್ಕೊಳುವಂಥದ್ದು. ಈ ಕಡೆಗೆ ಬಂದರೆ ಇದೊಂದು ಗ್ಯಾಲ್ರಿ. ಇದನ್ನು ನಾವು ಯೂಸ ಮಾಡ್ಕೊಂಡಿದ್ದಿಲ್ಲ ರೀ. ಒಟ್ಟು ಬಂದ್ಬಿಟ್ಟೇನೋ ಒಂದು 2-3 ದಿನ ಅಷ್ಟೇ ಹುಡುಗರು ಆಡಿದ್ರಿ ಇಲ್ಲಿ. ಆಮೇಲೆ ಇಲ್ಲಿಂತ ಈ ಮನೆಗೆ ಬರೋಣ. ಆಮೇಲೆ ಏನಾತಪ್ಪ ಅಂದ್ರೆ ಇವು ಪಿಲ್ಲೆ ಅದು ಇಲ್ಲಿ ಅಣಿಕಾಯ್ಕೆ ನೋಡತ್ತೀನಿ ರೀ. ಈ ಕಡೆ ಕಾಲದು ಜಿಗ್ದಂಗೆ ಮಾಡಾಕತ್ತಿದ್ನ, ಅದಕ್ಕಂತೇಳಿ ಯಪ್ಪ ಬೇಡ ಸುಮ್ಮನೆ ಯಾಕಂತೇಳಿ ಮುಂದೆ ಜಾಗ ರಗಡಿತ್ತು ನೋಡ್ರಿ. ಹಾಗಾಗಿ ನಮ್ಗೆ ಇಲ್ಲಿದು ಏನೂ ಅನ್ನಿಸ್ತಿಲ್ಲ ರೀ ಫ್ರೆಂಡ್ಸ. ಸೊ ಈ ಕಡೆ ಇಷ್ಟು ಜಾಗ ಉಳ್ಕೊಂಡಿತ್ರಿ. ಈಗ ಆ ಮನೆಯೊಳಗೆ ಇದು ಎಷ್ಟು ಐತೆ ನೋಡ್ರಿ, ಇಷ್ಟೇ ಗ್ಯಾಲ್ರಿ, ಇದಕ್ಕಿಂತ ಹೆಚ್ಚಿಗೆ ಇಲ್ರಿ. ಇಷ್ಟರಾಗ ಅಲ್ಲೆಲ್ಲ ನಮ್ಗೆ ಹೊರಗಿಂದ ವಾತಾವರಣದಿದು. ಬಟ್ ಯಜಮಾನ್ರೆಲ್ಲ ಸಾಮಾನುಗಳ್ನ ಹೇರಾಕತ್ತಾರ ನೋಡ್ರಿ. ಗಡಿಬಿಡಿ ಮಾಡ್ತಾರೆ ಅವರು. ಒಂದು ಹೊತ್ತಿಗೆ ಪಿಲ್ಲು ಸ್ನೇಹ ಹೇಳ್ಬೋದು, ಅವ್ರಿಗೆ ಹೇಳೋಕ್ಕಾಗಲ್ಲ ನೋಡ್ರಿ. ಪಿಲ್ಲು ಸ್ನೇಹ ಒಂದೊಂದು ಸರಿ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ, ಯಜಮಾನ್ರು ಅರ್ಥ ಮಾಡ್ಕೊಳಲ್ಲ. ನೀವೈ ನಾವೈ ಸಾಮಾನು ಅಂತ ಹುಡುಗಿ ಬೀಳ್ತಾರೆ ಹುಡುಗರು ಕೂಡ. ನಮ್ಮ ಕೂಡನ ಹಂಗೆ ರೀ ಒಮ್ಮೆಮ್ಮ ಅವರು ಸ್ವಭಾವ ಒಬ್ಬೊಬ್ರದ್ದು ವಿಚಿತ್ರ ಇರ್ತೈತೆ ನೋಡ್ರಿ. ಅಂಥ ಸ್ವಭಾವನ್ನ ಅಡ್ಜಸ್ಟ್ ಮಾಡ್ಕೊಂಡು ನಾವು ಜೀವನ ಮಾಡಾಕತ್ತೀವಿ. ಸೊ ಬಾದಾಮಿ ಗಿಡ ನೋಡ್ರಿ ಫ್ರೆಂಡ್ಸ್, ಅಲ್ಲಿ ಮಸ್ತ್ ಐತಿ ಬಾದಾಮಿ ಗಿಡ. ಅವಳು ಅಂತೂ ಸಿಕ್ಕಾಪಟ್ಟೆ ಅಂತ ಅನ್ಸಕತ್ತೈತಿ. ಯಾಕೋ ಹೊಟ್ಟೆಗೆ ಒಂಥರ ತಳಮಳ ಆದಂಗೆ ಅಂತ ಅನ್ಸಕತ್ತೈತಿ. ಸೊ ಬಿಟ್ಟು ಹೋಗೋದಿಕ್ಕೋ ಏನೋ ಎದಕ್ಕೋ ಹೆಂಗೆ ಹೇಳ್ಬೇಕು ಎಕ್ಸ್ಪ್ಲೇನ್ ಮಾಡಿ ಗೊತ್ತಾಗಲ್ಲಾಗೈತಿ. ಇಲ್ಲಿ ನೋಡ್ರಿ ತಳಗ ಜೋಕಾಲದೆಲ್ಲ ಇತ್ತು. ಇದೆಲ್ಲನೂ ಅನುಭವಿಸಿದ್ದಾರೆ ನನ್ನ ಮಕ್ಕಳು ಫ್ರೆಂಡ್ಸ್. ಆಟ ಆಡೋದಿದ್ದಾರೆ. ನಂದು ಎಷ್ಟ್ರ ಏನಾದರೂ ಕೆಲಸ ಇತ್ತಪ್ಪ ಮಾಡ್ತಂದ್ರೆ ಹೋಗ್ರಿ ಪಾರ್ಕಿಂಗ್ದಾಗ ಅಂದ್ರೆ ಆಡಕ್ಕೆ ಬರ್ತಿದ್ರು ನೋಡ್ರಿ. ಈ ಕಡೆ ಬಂದ್ರೆ ಈ ಗ್ಯಾಲ್ರಿ, ಆ ಕಡೆ ಬಂದ್ರೆ ಆ ಗ್ಯಾಲ್ರಿ, ಇವೆರಡನ್ನೂ ನಾವು ಯೂಸ್ ಮಾಡ್ಕೊಳ್ಳೇ ಇಲ್ಲ. ಆ್ಯಕ್ಚುಲಿ ನಾವು ಈ ಮನೆ ಬಂದು ನೋಡಿದ್ಬಿಟ್ಟನ ಇಲ್ಲಿ ಗ್ಯಾಲ್ರಿ ಓಪನ್ ಮಾಡಿದ್ವಿ ನೋಡ್ರಿ. ಸೊ ಯಪ್ಪ ಅಷ್ಟು ಚಂದ ಗ್ಯಾಲ್ರಿ ಐತಿ. ಈ ಕಡೆ ಆ ಕಡೆ ಎಲ್ಲ ರೋಡ್ ಐತಿ ಅಂಥೇಳಿನೇ ನಾನು ಈ ಮನೇನ ಪಟ್ಟತ್ ನೋಡೋಣ. ಮೇನ್ ನನಗೆ ಪಾರ್ಕಿಂಗ್ ಚಂದ ಐತ್ರಿ, ಸ್ವಚ್ಛ ಇತ್ತು. ಇಲ್ಲೆಲ್ಲ ಏರಿಯಾನು ಸುಶಿಕ್ಷಿತ ಇತ್ತು, ಸೇಫ್ಟಿ ಇತ್ತು. ಅದಕ್ಕಂತೇಳಿ ಹಿಡ್ಕೊಂಡ್ವಿ ನಾವು. ಬಂದಿದ್ದಕ್ಕೆಲ್ಲ ಚಲೋನೇ ಆಗೈತ್ರಿ.
ಎಲ್ಲ ರೀತಿಯಿಂದನೂ ನಮ್ಗೆ ಇಲ್ಲಿ ಒಂದು ಸಕ್ಸಸ್ಸಾಗಿ ಕೊಟ್ಟೈತಿ ಈ ಮನೆ. ಇಲ್ಲಿಗೆ ಬಂದ್ಮೇಲೆ ನಮ್ಮ ಸಿಲ್ವರ್ ಬಟನ್ ಅವಾರ್ಡ್ ಬಂತು, ನಮ್ಮ ಹೊಸ ಚಾನಲ್ಲು ಕೂಡ ಮಾನಿಟೈಸೇಷನ್ ಆನ್ ಆಯಿತು. ಎಲ್ಲವನ್ನು ಕೂಡ ಈ ಮನೆ ನನಗೆ ಭಾಳ ಬಳುವಳಿಯಾಗಿ ಕೊಟ್ಟೈತ್ರಿ. ನನಗೆ ಖುಷಿನ ಅದೊಂದು ದೊಡ್ಡ ಹೆಮ್ಮೆ ಐತಿ ನನಗಂತ್ರೂ. ಸೊ ಇವಾಗ ಮೈ ತಗೊಂಡೆ ನಾನು ಎಲ್ಲ ಆದ್ಮ್ಯಾಗ. ಸೊ ಭಾಳ ಬೇಜಾರಾಗಕತ್ತೈತ್ರಿ. ಆದರೆ ಯಾವಾಗಾರ ಬಾ ಹೋಗು ಅಂತ ಹೇಳ್ತಾರೆ. ಈ ಮನೆ ಬಾಡಿಗೆ ಇದ್ದವ್ರು ಇಲ್ಲಿಲ್ಲ ನೀವು ಯಾವಾಗಾರ ಬರ್ರಿ ಹೋಗ್ರಿ ಅದಕ್ಕೇನೈತ್ರಿ ಅಂತ ಅಂದಿದ್ದಾರೆ. ಯಾಕಂದ್ರೆ ನಾವು ಇಲ್ಲಿ ಮನೆ ಐತನ ನಮ್ಮ ಅವರು ಬಂದು ನೋಡಿದ್ರು, ಅವ್ರಿಗೆ ಇಷ್ಟ ಆಯಿತು, ತೊಗೊಂಡ್ಬಿಟ್ರು. ನೋಡ್ರಿ ಈ ಥರ ಎಲ್ಲ ರೋಡ್ ಕ್ಲೀನ್ ಸ್ವಚ್ಛ ಐತಿ. ಬಟ್ ಆ ಮನೆಯೊಳಗೆ ಈ ಥರ ಕ್ಲೀನ್ ಸ್ವಚ್ಛ ಇರೋಂಗಿಲ್ಲ, ಯಾಕಂದ್ರೆ ಅದು ಸ್ವಲ್ಪ ಸಂದಿಗಡ್ ಥರ ಆಗ್ತೈತಿ. ಬಟ್ ಮೇನ್ ಏರಿಯಾದೊಳಗೆ ಐತಿ, ಸಿಟಿಯೊಳಗೆ ಎಲ್ಲ ಸಮೀಪ ಆಗ್ತಾವೆ. ಆ ಮನೆಯಾಗೆಲ್ಲ ಸಮೀಪ ಆಗ್ತಾವೆ. ಬಟ್ ಆದ್ರೆ ಹಿಂಗೆ ಸಿಗಲ್ರಿ. ಹವಾಸಿರಿ ಭಾಳ ಅಂತ ಅನ್ಸಂಗಿಲ್ಲ ಅಲ್ಲಿ. ಇಲ್ಲಿ ಯಾರ್ದು ಚಿಂತಿದ್ದಿದ್ದಿಲ್ಲ, ಕಿರಿಕಿರಿ ಇದ್ದಿದ್ದಿಲ್ಲ. ಫ್ಯಾಮಿಲಿದು ಅದಾಯ್ತು ಲೋಳಾಯ್ತು ಲೊಟ್ಟಾಯಿತು ಅಂತೇಳಿ ಇಲ್ಲಂಥದ್ದು ಏನೂ ಕೂಡ ಇರಲಿಲ್ಲ. ಬಟ್ ಆ ಮನೆಯೊಳಗೆಲ್ಲ ಫ್ಯಾಮಿಲಿ ಎಲ್ಲರೂ ಮೆಂಬರ್ಸ್ ಇದ್ದಾರೆ ನೋಡುತ್ತೆ. ಯಜಮಾನರು ಸಿಟಿಗೆ ಬಂದು ಒಮ್ಮೆ ಒಯ್ದು ಬಿಡ್ತೀನಿ ಅಂತ ಹೇಳ್ತಾರೆ ಅವರು. ರಿಕ್ಷಾ ಬಂದ್ರೆ ಯಜಮಾನ್ರಿ ಬೈಸ್ಕೊಂತೀನಿ ನಾನು. ನಡ್ರಿ ಟ್ರೈಪೆಡ್ ತೊಗೊಳ್ಳೇನ ಈಗ ಅರ್ಬಿ ಇರ್ಲಿ ರೀ ಆಸ್ತಾನ ಒಣಗ್ತಾವು. ಮತ್ತು ನಾ ಸ್ವಚ್ಛ ಮಾಡಕ್ಕೆ ಬರ್ತೀವಲ್ಲ ಜಡ್ಸಕ. ಹಾಂ ಇದು ಅಂಕಲ್ ಅಂದರು ನಾವು ಗ್ಯಾಸ್ ಅದು ಒಯ್ದೇವಲ್ಲ, ಇದನ್ನ ಒಂದಿನ ನೀವಂತ ಬಂದು ಮಾಡ್ಕೊಂಡ್ರು ನಡೀತದ ಅಂದಾರ ಆಂಟಿ. ಈ ಟೇಬಲ್ ಇಲ್ಲೇ ಇರಲಿ. ಅವ್ರ ಮನೆಗೆ ನೀ ಚಾ ಕುಡಿ, ನಾ ಸಾಮಾನು ಅಲ್ವಾಸ್ ಒಯ್ದು ಇಟ್ಟು ಹೋಗ್ತೀನಿ ನಾ ಕೆಲಸ ಲೇಟಾಗಿ. ನಾ ಹೆಂಗೋಲಿ ದೇವ್ರ ಚಾ ಕುಡಿ ಮಕ್ಕಳು ಬರ್ತದೆ ಲೇಟಾಗಿ ಆಂಟಿಗೆ. ಅವ್ರಿಗೆ ಚಲೋ ಅದೇ ಅದೆಲ್ಲ ಡಿಪಾಸಿಟ್ ತೊಗೊಂಡು ಹೋಗತ್ನ್ಯಾಗ ಬರ್ತೇವೆ ಅಂತ ಹೇಳಿ. ಈಗ ಇರ್ಬೇಕಂತ ಹೇಳೋ ನಮ್ಮ ಅಮಾಶೆ ಬರ್ತದೆ. ನೀವು ನಿಲ್ಲಿಸಿ ಬರ್ರಿ, ನಾಸ್ತಾನ ಕೊಂಡೋತ ತಳಗ. ನಾ ಹೊರಗಡೆ ಕೆಲಸ ಕಡೋದು. ಸರಿ ಆಯ್ತು. ಇದು ಇಲ್ಲೇ ಹಚ್ಚಿರಲ್ಲ, ಮತ್ತೆ ಯಾಕೆ ಇದು ಮಾಡಿದ್ರಿ? ವಯ್ಯಮ್ಮಿ ಅಲ್ಲಿ ಹಚ್ಬೇಕಾಗಿತ್ತು ಅಂದೆ ಪಾಪ. ನಡ್ರಿ ಲೈಟ್ ಅದು ಬಂದ್ ಮಾಡೇನ, ಗ್ಯಾಲರಿ ಓಪನ್ ಇರಲಿ. ಇಷ್ಟ ಐತೆ ನೋಡ್ರಿ. ಚಾರ್ಜರ್ ಅದೆಲ್ಲ ತಗೊಂಡೆ ಫ್ರೆಂಡ್ಸ. ತುಪ್ಪ ಅದು ಬ್ಯಾಡ್ರಿ ಒಕ್ಕಟ ಬೇಕಾಗ್ಯದ.